श्रीगुरुभ्यो नमः। हरि ओम। यतो जन्माद्यस्य श्रुतिसुनयमानैकविषयात् तन्त्रस्तन्त्रज्ञो गुरुरपि गुरुर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहं तं स्वमहसा सर्वविघ्नः प्रशमनं सर्वसिद्धिकरं वरं सर्वजीवप्रणेतारं वन्दे विजयदं हरिं। करोतु मम कल्याणं हरिर्हयमुखाभिदः गुरुश्च मध्वनामा मे परदुस्तु निरन्तरं वाणिते करवण्यम्ब चरणो हृदि सर्वदा मद्वाक्यसरणीर्भूयात् श्रीमदाचार्यभावग समाश्रयेत् गुरुं भक्त्या महाविश्वासपूर्वकं निक्षेपेत् सर्वभारांश्च गुरो ಶ್ರೀಪಾದಪಂಕಜೇ. ಮಹಾಜ್ಞಾನಿಗಳಾಗಿರುವಂತಹ ವಾದಿರಾಜ ಸ್ವಾಮಿಗಳು 11ನೇ ಅಧ್ಯಾಯದ 11ನೇ ಸ್ಕಂದದ ಒಂದು ಮಹಾಮಹಿಮೆಯನ್ನ ನಮಗೆ ತಿಳಿಸ್ತಾ ಇದ್ದಾರೆ. ಭಾಗವತದಲ್ಲಿ 11ನೇ ಸ್ಕಂದದಲ್ಲಿ ಶೌರಿನಾರದ ಸಂವಾದೋ ವಿದೇಹೇನೇಚ ಯೋಗಿನಾಂ 11ನೇ ಸ್ಕಂದದ ಸಾರಾಂಶವನ್ನು ಹೇಳ್ತಾರೆ. ವಸುದೇವ ಮತ್ತು ನಾರದರ ಸಂವಾದ ಆಗುವಂಥದ್ದು, ವಿದೇಹ ಅಂದ್ರೆ ನಿಮಿರಾಜನಿಗೂ ಅವರಿಗಿರುವಂತಹ 9 ಜನ ಯೋಗಿಗಳಿಗೂ ಆಗುವಂತಹ ಸಂವಾದ. ಸಾಂಬನಿಗೆ ಹೆಣ್ಣು ವೇಷವನ್ನ ಹಾಕ್ತಾರೆ, ಅವನು ಪುರುಷ, ಅವನಿಗೆ ಸ್ತ್ರೀ ವೇಷವನ್ನ ಹಾಕಿ ಜ್ಞಾನಿಗಳ ಹತ್ರ ಹೋಗಿ ಇವನಿಗೆ ಹುಟ್ಟುವಂಥದ್ದು ಗಂಡು ಮಗವೋ ಅಥವಾ ಹೆಣ್ಣು ಮಗವೋ ಅಂತ ಹೇಳಿ ಆ ದೊಡ್ಡವರನ್ನ ಪರೀಕ್ಷೆ ಮಾಡ್ತಾರೆ. ಜ್ಞಾನಿಗಳನ್ನ ಯಾವತ್ತೂ ಪರೀಕ್ಷೆ ಮಾಡ್ಲಿಕ್ಕೆ ಹೋಗಬಾರ್ದು, ಹೋದ್ರೆ ಏನಾಗತ್ತೆ ಅನ್ಲಿಕ್ಕೆ ಇದು ಉದಾಹರಣೆ ಆಗಿರುವಂಥದ್ದು. ಅವ್ರು ಹೇಳಿಬಿಟ್ರು ಜ್ಞಾನಿಗಳು, ಇವನು ಇವಳಾಗಿ ಬಂದಿದ್ದಾರೆ, ಅದು ಗೊತ್ತಾಯ್ತು ಜ್ಞಾನಿಗಳಿಗೆ. ಅದಕ್ಕೆ ಅವ್ರು ಹೇಳಿದ್ರು, ಒಂದು ಮುಸಲ ಅಂದ್ರೆ ಒನಕೆ ಹುಟ್ಟುತ್ತದೆ, ಅದರಿಂದ ನಿಮ್ಮ ಕುಲವೇ ನಾಶ ಆಗಿ ಹೋಗ್ತದೆ. ದೊಡ್ಡವರನ್ನ ಪರೀಕ್ಷಾ ಮಾಡಿದ್ರೆ ಏನಾಗತ್ತೆ ಅನ್ಲಿಕ್ಕೆ ಈ ಕಥೆಯನ್ನ ನಾವು ತಿಳಿದುಕೊಳ್ಳಬೇಕು. ಹೀಗೆ ಆ ಮುಸಲೋತ್ಪತ್ತಿ ಆಗಿರುವಂಥದ್ದು ಅದು 11ನೇ ಸ್ಕಂದದಲ್ಲಿ ಬರುವಂಥದ್ದು. ಬ್ರಹ್ಮಾದಿ ದೇವತೆಗಳೆಲ್ಲ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನೀನು ಬಂದಿರುವಂತಹ ಕಾರ್ಯ ಪರಿಪೂರ್ಣವಾಗಿರುವಂಥದ್ದು, ನಿನ್ನ ಹೆಸರೇ ಪೂರ್ಣ ಅಂತ ನಿನ್ನನ್ನು ಕರೀತಾರೆ. ನೀನು ನಮ್ಮ ವೈಕುಂಠ ಲೋಕಕ್ಕೆ ಯಥಾಸ್ಥಾನದಲ್ಲಿ ಬಂದು ವಿರಾಜನಾಗಬೇಕು ಅಂತ ಹೇಳಿ ವೈಕುಂಠಕ್ಕೆ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಕೃಷ್ಣೋಪಗವ ಸಂವಾದೋ ಮನಸಃ ಕಾರಣತ್ವತಃ, ಯಾವಾಗ ಕೇಳಿದ್ರೋ ಭಗವಂತ ಆಗ್ಲಿ ಅಂತ ಅನುಗ್ರಹ ಮಾಡಿದ್ದಾನೆ. ಇದೆಲ್ಲದರ ವರ್ಣನೆ ಇದೆ. ಅವಧೂತ ಕಥಾ ಮತ್ತು ಹರಿಯ ಧ್ಯಾನ ಮಾಡುವಂತಹ ವಿಧಾನವನ್ನ ಹೇಳ್ತಾರೆ. ತಾರತಮ್ಯದ ವಿಷಯವನ್ನು ತಿಳಿಸ್ತಾರೆ. ಇಲ್ಲಿ ವರ್ಣಾಶ್ರಮ ಧರ್ಮಗಳೇನು, ಬ್ರಾಹ್ಮಣ ಏನು ಮಾಡಬೇಕು, ಕ್ಷತ್ರಿಯ ಏನು ಮಾಡಬೇಕು, ವೈಶ್ಯನಾದಂಥವನು ಮಾಡುವಂತಹ ಕರ್ತವ್ಯಗಳೇನು, ಆಶ್ರಮ ಧರ್ಮಗಳು, ಬ್ರಹ್ಮಚಾರಿ ಹೇಗಿರಬೇಕು, ಗೃಹಸ್ಥ ಹೇಗಿರಬೇಕು, ವಾನಪ್ರಸ್ಥನಾದಂಥವನು ಹೇಗಿರಬೇಕು, ಸನ್ಯಾಸಿಯಾಗಿರುವಂಥವನು ಹೇಗಿರಬೇಕು, ಗೋದೋಹನ ಕಾಲ ಅಂದ್ರೆ ಆಕಳು ಕೆಚ್ಚಲಿನಿಂದ ಹಾಲು ಕರೆಯುವಷ್ಟು ಸಮಯ ಮಾತ್ರ ಒಬ್ರು ಮನೆಯಲ್ಲಿರ್ಬೇಕಂತ, ಭಿಕ್ಷೆಯನ್ನ ಬೇಡುವಂಥದ್ದು, ಭಿಕ್ಷು ಅಂತಾನೆ ಅವನನ್ನು ಕರೆಯೋದು ಸನ್ಯಾಸಿನ. ಒಬ್ರ ಮನೆಯಿಂದ ಒಬ್ರು ಮನೆಗೆ ಹೋಗ್ತಾ ಇರಬೇಕು, ಅಷ್ಟು ಕಠಿಣವಾಗಿರುವಂಥದ್ದು ಸನ್ಯಾಸಿಯ ಧರ್ಮ. ಅದನ್ನೆಲ್ಲ ವರ್ಣನೆ ಮಾಡ್ತಾರೆ. ಸತ್ವಗುಣ, ರಜೋಗುಣ, ತಮೋಗುಣ, 3 ಗುಣಗಳಿದ್ದಾವೆ. ಆ 3 ಗುಣಗಳಿಂದ ಮಾಡುವಂತಹ ವ್ಯಾಪಾರಗಳೇನು, ಕಾರ್ಯಪ್ರವೃತ್ತಿ ಏನಾಗತ್ತೆ. ಉದಾಹರಣೆಗೆ ಹೇಳೋದಾದ್ರೆ ಸತ್ವಗುಣ ದೇವರ ಉಪಾಸನೆ ಮಾಡುವಂಥದ್ದು, ಭಗವಂತನಲ್ಲಿ ಭಕ್ತಿಯನ್ನ ಮಾಡುವಂಥದ್ದು, ಗುರು ಹಿರಿಯರಲ್ಲಿ ವಿಶೇಷವಾದ ನಮ್ರತೆಯನ್ನು ಮಾಡುವಂಥದ್ದು, ಹೋಮ ಹವನ ಯಜ್ಞ ದಾನ ಧರ್ಮ ಎಲ್ಲದರ ಕಡೆ ಆಸಕ್ತಿ, ಭಗವಂತನಲ್ಲಿ ಆಸಕ್ತಿ, ಶಾಸ್ತ್ರ ಗ್ರಂಥಗಳಲ್ಲಿ ಆಸಕ್ತಿಯನ್ನ ಮಾಡುವಂಥದ್ದು ಅದು ಸತ್ವಗುಣದ ಲಕ್ಷಣ. ಇನ್ನು ತಮೋಗುಣ ಇದಕ್ಕೆ ವಿಪರೀತವಾಗಿರುವಂಥದ್ದು, ದೇವರಿಲ್ಲ, ಧರ್ಮ ಇಲ್ಲ, ಯಾವ ಆಚಾರ ವಿಚಾರಗಳಿಲ್ಲ, ಯಾವಾಗಲೂ ಕೆಟ್ಟದರ ಕಡೆನೇ ಆಸಕ್ತಿ, ಪರನಿಂದೆ ಮಾಡುವಂಥದ್ದು, ಬೈಯುವಂಥದ್ದು, ಕೆಟ್ಟ ಪದಾರ್ಥವನ್ನ ತಿನ್ನೋಂಥದ್ದು, ತಾನೂ ತಿನ್ನೋದು ಇನ್ನೊಬ್ಬರಿಗೂ ಕೊಡೋದು, ಇವೆಲ್ಲ ನಿದ್ದೆ ಮಾಡೋದು ಅತಿಯಾಗಿ, ಅತಿಯಾದ ನಿಷಿದ್ಧ ಪದಾರ್ಥಗಳನ್ನು ತಿನ್ನೋದು, ಇವೆಲ್ಲವೂ ತಮೋಗುಣದ ಲಕ್ಷಣ. ಇದರ ಮಧ್ಯೆ ಇರುವಂಥದ್ದು ರಜೋಗುಣ, ಸ್ವಲ್ಪ ಭಾಗ ಸತ್ವಗುಣ, ಸ್ವಲ್ಪ ಭಾಗ ತಮೋಗುಣ, ಎರಡೂ ಮಧ್ಯದಲ್ಲಿರುವಂಥದ್ದು ರಜೋಗುಣ.
ಭಕ್ತಿ ಬಂದಾಗ ದೇವ್ರ ಗುಡಿಗೆ ಹೋಗೋದು, ಕಷ್ಟ ಬಂದಾಗ ದೇವರ ಹತ್ರ ಹೋಗೋದು, ಸುಖ ಬಂದ ಕೂಡಲೇ ದೇವ್ರನ್ನ ಮರ್ತು ಬಿಡೋದು. ಇದು ರಜೋಗುಣದ ಲಕ್ಷಣ. ಇದೆಲ್ಲದರ ವಿವರಣೆಯನ್ನ 11ನೇ ಸ್ಕಂದ ಹೇಳ್ತದೆ. ತ್ರಿಗುಣಾನಾಂ ಫಲಪ್ರಾಪ್ತಿ, ಈ 3 ಗುಣಗಳಿಂದ ಆಗುವಂತಹ ಫಲ ಏನು ಅದನ್ನು ಹೇಳ್ತಾರೆ. ಶುದ್ಧಿ ಅಶುದ್ಧಿ, ಯಾವುದರಿಂದ ಯಾವುದು ಶುದ್ಧಿ ಆಗತ್ತೆ ಅದೆಲ್ಲವನ್ನು 11ನೇ ಸ್ಕಂದದಲ್ಲಿ ಹೇಳುವಂಥದ್ದು. ಕೃಷ್ಣನ ಆಜ್ಞೆಯಂತೆ ಉದ್ಧವ ಬದರಿಕಾಶ್ರಮಕ್ಕೆ ತೆರಳಿರುವಂಥದ್ದು. ದ್ವಾರಕೆಯಲ್ಲಿ ಉತ್ಪಾತಗಳೆಲ್ಲ ಉಂಟಾಗುವಂಥದ್ದು. ಯಾದವರೆಲ್ಲ ಈಗ ನಾ ಹೇಳದ ಹಾಗೆ ಕುಸಲೋತ್ಪತ್ತಿ ಆಗುವಂಥದ್ದು. ಅಲ್ಲಿ ಪ್ರಭಾಸ ಕ್ಷೇತ್ರಕ್ಕೆ ಹೋಗಿರ್ತಾರೆ. ಅಲ್ಲಿ ಪರಸ್ಪರ ಬಡಿದಾಡಿಕೊಂಡು ಎಲ್ಲರೂ ಪ್ರಾಣವನ್ನ ಕಳೆದುಕೊಳ್ತಾರೆ. ಅದೆಲ್ಲ ವಿಸ್ತಾರವಾಗಿ ಹೇಳುವಂಥದ್ದು. ಬಲರಾಮ ದೇವರು ಲಯಚಿಂತನೆಯನ್ನ ಮಾಡಿ ತಮ್ಮ ಮೂಲ ರೂಪ ಶೇಷದೇವರಾಗಿ ಹೋಗುವಂಥದ್ದು. ಇದನ್ನೆಲ್ಲ ಹೇಳ್ತಾರೆ. ದೇಹತ್ಯಾಗಸ್ತು ರಾಮಸ್ಯ ವಿಪ್ಪಲೋಪ ಸಂಸ್ಥಿತಿ. ಅದಾದ ಮೇಲೆ ಆಲದ ಮರದ ಕೆಳಗೆ, ಅಶ್ವತ್ಥ ವೃಕ್ಷದ ಕೆಳಗೆ ಕೃಷ್ಣ ಪರಮಾತ್ಮ ಕೂತಂತಹ ಸಂದರ್ಭದಲ್ಲಿ ಜರ ಅನ್ನುವಂತಹ ವ್ಯಾಧ ಒಂದು ಬಾಣ ಪ್ರಯೋಗವನ್ನ ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಭಗವಂತ ಒಂದು ಶರೀರವನ್ನ ನಿರ್ಮಾಣ ಮಾಡಿ ನೋಡೋರಿಗೆ ಏನ್ ಅನಿಸಬೇಕು, ಭಗವಂತ ದೇಹವನ್ನು ಬಿಟ್ಟಿದ್ದಾನೆ ಅಂತ ಅನ್ನೋ ಹಾಗೆ ಭಗವಂತ ನಟಿಸಿ ತಾನು ಪರಂಧಾಮಕ್ಕೆ ವೈಕುಂಠ ಲೋಕಕ್ಕೆ ಗುರುದು ಹೋಗಿರುವಂಥದ್ದು. ಬ್ರಹ್ಮಾದಿ ಆಗಮನಂ ಸ್ವರ್ಗಲೋಕ ಗಮನಂ ತದ, ಬ್ರಹ್ಮಾದಿ ದೇವತೆಗಳೆಲ್ಲ ಪುಷ್ಪವೃಷ್ಟಿಯನ್ನ ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಅರ್ಜುನನ ನಂತರ ಬಂಧುಗಳಿಗೆಲ್ಲ ದಹನಾದಿಗಳನ್ನ ಮಾಡಿಸಿರುವಂಥದ್ದು. ಪಾಂಡವರೆಲ್ಲ ತಮ್ಮ ತಮ್ಮ ಮೂಲ ರೂಪವನ್ನ ಕುರಿತು ಹೋಗಿರುವಂಥದ್ದು. ಪಾರ್ಥಾನಾಂ ಮೂಲ ರೂಪೈಕ್ಯ ಪ್ರಾಪ್ತಿರುಕ್ತ ತತಃ ಪರಂ ಅಂತ ಬಹಳ ವಿಸ್ತಾರವಾಗಿ ನಮಗೆ ಭಾಗವತ ಹೇಳ್ತದೆ. ಇದು 11ನೇ ಸ್ಕಂದದಲ್ಲಿ 31 ಅಧ್ಯಾಯ ಸ್ಕಂದೇಸ್ಮಿನ್ ಸಂಪ್ರಕೀರ್ತಿತಾ, ಅಂದ್ರೆ 31 ಅಧ್ಯಾಯಾತ್ಮಕವಾಗಿರುವಂಥದ್ದು ಈ 11ನೇ ಸ್ಕಂದ. ಇನ್ನು 12ನೇ ಸ್ಕಂದದಲ್ಲಿ ಕಲಿಯುಗದ ರಾಜರ ಬಗ್ಗೆ ಹೇಳ್ತಾರೆ. ಕಲಿಯುಗದಲ್ಲಿ ಜನ ಹೇಗಿರ್ತಾರೆ, 4 ಯುಗಗಳ ವರ್ಣನೆ ಇದೆ. ಅದರ ಜೊತೆಗೆ ಮಾನವನ ಆಯುಷ್ಯ ಎಷ್ಟು ಅಂತ ಹೇಳ್ತಾರೆ. ಬಹಳ ಅಲ್ಪವಾಗಿರುವಂತಹ ಆಯುಷ್ಯ. ವರ್ಣಾಶ್ರಮಗಳನ್ನ ವಿಪರೀತವಾಗಿ ಬಳಸೋದ್ರಿಂದ ದುರಾಚಾರ ಹೆಚ್ಚಾಗ್ತಾ ಹೋಗ್ತದಂತೆ. ಅತಿಯಾದ ದುರಾಚಾರ ಎಲ್ಲ ಕಡೆ ಒಂದು ವಿಶಿಷ್ಟವಾದ ರೀತಿಯಲ್ಲಿ ದುರಾಚಾರ ಆಗುವಂಥದ್ದು. ಯಾರು ಯಾವ ಕರ್ಮವನ್ನ ಮಾಡಬೇಕು ಆ ಕರ್ಮ ಬಿಡ್ತಾರೆ, ಯಾರು ಯಾವುದು ಮಾಡಬಾರದು ಅದೆಲ್ಲವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಶುಕ್ರಾಚಾರ್ಯರು ಮತ್ತು ಪರೀಕ್ಷಿತ್ ರಾಜರ ಸಂವಾದದಲ್ಲಿ ಸಮಾಪ್ತವಾಗುವಂಥದ್ದು ವೇದಗಳ ವಿಭಾಗ, ವೇದಗಳ ಪ್ರಸಿದ್ಧಿ, ಇವೆಲ್ಲವನ್ನು 12ನೇ ಸ್ಕಂದ ವರ್ಣನೆ ಮಾಡುವಂಥದ್ದು. ಯಾಜ್ಞವಲ್ಕರ ಮಹತ್ಮೆಯನ್ನ ಹೇಳ್ತಾರೆ. ಯಾಜ್ಞವಲ್ಕಸ್ಯ ಮಾಹಾತ್ಮ್ಯಂ ರೋಮಹರ್ಷಣ ಸೂತಯೋಹೋ. ಇನ್ನು ಎಷ್ಟು ಚೆನ್ನಾಗಿದೆ ಅಂದ್ರೆ ರೋಮಹರ್ಷಣರ ಕಥೆ, ಸುತಾಚಾರ್ಯರ ಕಥೆ. ಯಾವುದೇ ಗ್ರಂಥವನ್ನ ತೆಗೆದ್ರೆ ಸೂತೌವಾಚ ಅಂತ ನಾವು ಕೇಳ್ತೀವಿ. ಆ ಸೂತಾಚಾರ್ಯರ ಉತ್ಪತ್ತಿಯರ ಕಥೆಯನ್ನ ಹೇಳ್ತಾರೆ. ಮಾರ್ಕಾಂಡೇಯರ ಚರಿತ್ರೆಯನ್ನ ಹೇಳ್ತಾರೆ 12ನೇ ಸ್ಕಂದದಲ್ಲಿ. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನಿನ್ನ ಮಾಯಾವನ್ನ ನೋಡಬೇಕು, ಅತ್ಯದ್ಭುತವಾದ ಪ್ರಳಯ ಕಾಲದ ಮಾಯೆಯನ್ನ ನೋಡಬೇಕು ಅಂತ ಕೇಳಿದಾಗ ವಟಪತ್ರಶಾಹಿಯಾಗಿರುವಂತಹ ಭಗವಂತ ಅದನ್ನೇ ಹೇಳ್ಬಿಡ್ತಾರೆ ವಾದರಾಜ ಸ್ವಾಮಿಗಳು. ಮಾರ್ಕಾಂಡೇಯಸ್ಯ ಚರಿತಂ ವಟಪತ್ರಸ್ಯ ದರ್ಶನಂ. ವಟಪತ್ರದ ಮೇಲೆ ಬಾಲಮುಕುಂದನಾಗಿ ಭಗವಂತ ಮಲಗಿದ್ದಾನೆ. ಅದನ್ನ ನೋಡಿ ಬಹಳ ಸಂತೋಷ ಆಗ್ತದೆ. ಭಕ್ತಿಯಿಂದ ಕೈ ಮುಗಿತಾರೆ, ನಮಸ್ಕಾರ ಮಾಡ್ತಾರೆ, ಸ್ತೋತ್ರ ಮಾಡ್ತಾರೆ ಮಾರ್ಕಾಂಡೇಯರು. ಅದನ್ನೆಲ್ಲ ಹೇಳ್ತಾರೆ. ವಟಪತ್ರಶಾಹಿಯಾಗಿರುವಂತಹ ಭಗವಂತನ ಒಳಗೆ ಇವರು ಹೋಗ್ತಾರೆ. ಉದರದಲ್ಲಿ ಅಲ್ಲೆಲ್ಲ ಭಗವಂತ ತನ್ನ ಇಡೀ ಜಗತ್ತನ್ನ ತೋರಿಸ್ತಾನೆ ಭಗವಂತ. ಅದನ್ನ ಹೇಳ್ತಾರೆ, ಜಗತೋ ದರ್ಶನಂ ಪ್ರೋಕ್ತಂ ಉದರೇ ಬಾಲಕಸ್ಯ ಹಿ. ಬಾಲಭಾವದಿಂದ ಕೂತಿರುವಂತಹ ಭಗವಂತ, ಏನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಕೂತಿರ್ತಾನೆ ಭಗವಂತ. ಅವನ ಒಳಗೆ ಇಡೀ ಬ್ರಹ್ಮಾಂಡ ಇರುವಂಥದ್ದು. ಅದನ್ನ ನೋಡ್ತಾರೆ ಮಾರ್ಕಾಂಡೇಯರು. ಬಹಳ ಆಶ್ಚರ್ಯ ಆಗಿಬಿಡ್ತದೆ. ರುದ್ರದೇವರಿಂದ ಮಾರ್ಕಾಂಡೇಯರಿಗೆ ವರವನ್ನ ಕೊಟ್ಟಿರುವಂಥದ್ದು, ಅದರ ವರ್ಣನೆ ಇದೆ. ಇನ್ನು ಸೂರ್ಯಾದಿ 12 ಮಾಸಗಳಲ್ಲಿ ಪ್ರತ್ಯೇಕವಾಗಿ ಚೈತ್ರಾದಿ ಮಾಸಗಳೇನಿದ್ದಾವಲ್ಲ ಅದರ ವರ್ಣನೆ ಇದೆ.
18 ಪುರಾಣಗಳ ವರ್ಣನೆ ಇದೆ. ಭಗವಂತನ ವಿಶ್ವಾದಿ ರೂಪಗಳ ವರ್ಣನೆ ಮಾಡ್ತಾರೆ. ಅದರ ಧ್ಯಾನ ಮಾಡೋದು ಹೇಗೆ, ಹೀಗೆಲ್ಲ ಶುಕಾಚಾರ್ಯರು ಪರೀಕ್ಷಿತ್ ಸೂತಾಚಾರ್ಯರು ಶೌನಕಾದಿಗಳಿಗೆ ಲೀಲಾಯುಕ್ತವಾಗಿರುವಂತಹ ಭಗವಂತನ ದಿವ್ಯವಾದ ಕಥೆಯನ್ನ 12ನೇ ಸ್ಕಂದದಲ್ಲಿ ಹೇಳ್ತಾ ಇದ್ದಾರೆ. ಲೀಲಾವತಾರ ಕರ್ಮಾಣಿ ಕೀರ್ತಿತಾನಿಹ ಸರ್ವಶಃ. ಭಗವಂತನ ಲೀಲೆಯನ್ನ ಎಷ್ಟರ ಮಟ್ಟಿಗೆ ನೀವು ಅದನ್ನ ವರ್ಣನೆ ಮಾಡ್ತಿರೋ, ಕೇಳ್ತಿರೋ, ಹೇಳ್ತಿರೋ, ಅದರಿಂದ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ. ಸ್ಕಂದೇಸ್ಮಿನ್ 12 ಕೀರ್ತಿತ ಇಹ ಸರ್ವಶಃ. 12ನೇ ಸ್ಕಂದದಲ್ಲಿ ವಿಶೇಷವಾಗಿ ಭಾಗವತದ ವರ್ಣನೆಯನ್ನು ನಾವು ಮಾಡಿದ್ದೀವಿ. 12ನೇ ಸ್ಕಂದದಲ್ಲಿ 12 ಅಧ್ಯಾಯಾತ್ಮಕವಾಗಿರುವಂಥದ್ದು ಶ್ರೀಮದ್ ಭಾಗವತ. ಇದು ಶ್ರೀಮದ್ ವಾದಿರಾಜ ಪೂಜ್ಯ ಚರಣ ವಿರಚಿತ 12 ಸ್ಕಂದ ಶ್ರೀಮದ್ ಭಾಗವತ ಅನುಕ್ರಮಣಿಕಾ. ವಾದಿರಾಜ ಸ್ವಾಮಿಗಳು 12 ಸ್ಕಂದಗಳಲ್ಲಿ ಭಾಗವತದ ಅನುಕ್ರಮಣಿಕೆಯನ್ನ ಮಾಡಿಕೊಟ್ಟು ನಮಗೆ ಚೆನ್ನಾಗಿ ನೆನಪಿಡೋ ಹಾಗೆ ಸ್ಕಂದಾತ್ಮಕವಾಗಿ ಆ ಗ್ರಂಥದ ಮಹಾತ್ಮೆ, ಗ್ರಂಥದಲ್ಲಿ ಬರುವಂತಹ ಭಗವಂತನ ಮಹಿಮೆ, ಭಗವದ್ ಭಕ್ತರ ಮಹಿಮೆಯನ್ನ ಸುಂದರವಾಗಿ ನಮಗೆ ವಾದಿರಾಜ ಸ್ವಾಮಿಗಳು ತಿಳಿಸಿಕೊಟ್ಟಿದ್ದಾರೆ.